ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಥರದ ನಾಷ್ಟ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ. ಇದು ನಾಷ್ಟ ತುಂಬಾ ರುಚಿಕರವಾದ ನಾಷ್ಟ. ಇದು ಮಕ್ಕಳಿಗೆ ಟಿಫನ್ನಲ್ಲಿ ಕೂಡ ಮಾಡಿಕೊಡ್ಬೋದು. ಬನ್ನಿ, ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊತೀನಿ. ಈಗ ನಾನು ಚೆನ್ನಾಗಿ ಕ್ಲೀನ್ ಆಗೋವರೆಗೂ ತೊಳ್ಕೊಂಡು ಮೆಂತ್ಯ ಸೊಪ್ಪನ್ನು ಈಗ ನೀರೆಲ್ಲ ಇಳಿದ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ಹಚ್ಕೋಬೇಕು ಈ ಥರ. ಫ್ರೆಂಡ್ಸ್, ಇದು ಮೆಂತ್ಯ ಸೊಪ್ಪಿನಿಂದ ಮಾಡಿರುವಂಥ ಡಿಫ್ರೆಂಟ್ ನಾಷ್ಟ. ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ಬೌಲ್ನಲ್ಲಿ 2 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಬಟ್ಟಲು, ಅರ್ಧ ಬಟ್ಲು ಹುಗ್ಗಿ ಹಿಟ್ಟು ಅಂದರೆ ಕಡಲೆ ಹಿಟ್ಟು, ಹುಗ್ಗಿ ಮಾಡ್ತಾರಲ್ಲ ಆ ಹಿಟ್ಟು, ಸ್ವಲ್ಪ ಅಜವಾನ, ಚಿಲ್ಲಿ ಫ್ಲೇಕ್ಸ್ ಅಂತಾರಲ್ಲ ಅದು, ಅಂದರೆ ಒಣಮೆಣಸಿನ್ಕಾಯಿ ಪೌಡ್ರ, ತುರಿಯಾಗಿ ಬಿಸ್ಕೊಂಡಿರೋಂಥ ಒಣಮೆಣಸಿನ್ಕಾಯಿ ಪೌಡ್ರ 2 ಚಮಚ ಹಾಕಿದ್ದೀನಿ. ಈಗ ಅರಿಶಿಣ ಪುಡಿ, ಜೀರಿಗೆ, ಉಪ್ಪು, ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ 2 ಚಮಚ ಆಯಿಲು, ಸ್ವಲ್ಪ ಧನಿಯಾ ಪೌಡ್ರ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲಿಗೆ, ಆಮೇಲೆ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟು ಥರ ನಾದಿಟ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದು. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು ಹಿಟ್ಟು. ಇದನ್ನು ಸೈಡಿಗೆ ಎತ್ತಿಡೋಣ. ಈಗ ಇದನ್ನು 5 ನಿಮಿಷ ಬಿಟ್ಟು ಒಂದೊಂದಾಗಿ ಉಂಡೆ ಮಾಡಿ ಇಡ್ತಾ ಇದ್ದೀನಿ ನಾನು ಇಲ್ಲಿ. ಈ ಥರ ಈಗ ದಟ್ಸ್ಕೊತಾ ಇದ್ದೀನಿ. ಒಂದೊಂದನ್ನೇ ತೊಗೊಂಡು ಚಪಾತಿ ಈ ಥರ ದಟ್ಸ್ಕೋಬೇಕು. ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಅಷ್ಟು ಉಂಡೆಗಳನ್ನೆಲ್ಲ ದಟ್ಸ್ಕೋತಾ ಇದ್ದೀನಿ ಇಲ್ಲಿ ನಾನು. ಒಂದ್ರ ಮೇಲೆ ಒಂದು ಅಷ್ಟನ್ನ ಹಾಕಬೇಕು ಈ ಥರ. ನೋಡಿ, ಈಗ ಅವು ಅಷ್ಟನ್ನು ಒಂದೇ ಸಾರಿ ಎತ್ತಿಕೊಂಡು ನೋಡಿ ಫ್ರೆಂಡ್ಸ್, ಅಷ್ಟು ಈಗ ದಟ್ಸ್ಕೊತಾ ಇದ್ದೀನಿ. ಅಷ್ಟು ಚಪಾತಿನ ಒಂದ್ರ ಮೇಲೆ ಒಂದು ಹಾಕಿ ದಟ್ಸ್ಕೋಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಒಂದು ಸಾರಿ ಮಾಡಿ ನೋಡಿ. ನಿಮಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಕೊಟ್ಟರೆ
ತುಂಬಾ ಇಷ್ಟಪಟ್ಟು ತಿಂತಾವ. ಇದರಲ್ಲಿ ಮೆಂತ್ಯ ಸೊಪ್ಪು ಇರೋದರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಮೈಕ್ರೋ ಅವನ್ ಇದ್ದರೆ ಅದರಲ್ಲೂ ಸುಟ್ಟು ಕೊಡ್ಬೋದು. ಎಣ್ಣೆಯಲ್ಲಿ ತಿನ್ನಲಾರ್ದವರು ಈ ಥರ ರೋಲ್ ಮಾಡಿ ಒಂದೊಂದೇ ಇಂಚು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಇಂಚು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಅಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಅಷ್ಟನ್ನು ಕಟ್ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ನಾನು ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಷ್ಟು ಒಂದೇ ಸಾರಿ ಕಟ್ ಮಾಡಿಕೊಂಡು ಈ ಥರ ಫ್ರೆಂಡ್ಸ್, ಇದು ಆರೋಗ್ಯಕರವಾದದ್ದು. ನಿಮ್ಮಲ್ಲಿ ಮೈಕ್ರೋ ಅವನ್ ಇದ್ದರೆ ಸುಟ್ಟು ಕೊಡ್ರಿ, ಇನ್ನು ತುಂಬಾ ಒಳ್ಳೆಯದು. ಇಲ್ಲದವರು ನಾವು ಎಣ್ಣೆಲಿನ ಕರ್ಕೊಂಡು ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಈ ಥರ ಅಷ್ಟನ್ನು ದಟ್ಸ್ಕೊಂಡು ಸೈಡಿಗೆ ಇಟ್ಕೋಬೇಕು. ನಾವು ಇವಟನ್ನು ಪ್ಲೇಟ್ನಲ್ಲಿ ಹಾಕ್ಕೋಬೇಕು. ನೋಡಿ, ಈ ಥರ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಆಗಿಯೇ ಉಂಡೆ ಕಟ್ ಮಾಡ್ಕೊಂಡಿದ್ದೀನಿ. ಇವು ಸಮೋಸ ಸೈಜ್ನೇ ಇದ್ದಾವೆ. ನಿಮಗೆ ಬೇಕಿದ್ದರೆ ಇನ್ನು ಸ್ವಲ್ಪ ಸಣ್ಣ ಸೈಜನ್ನು ಕಟ್ ಮಾಡ್ಕೋಬೋದು. ಇದು ಟೊಮೊಟೊ ಸಾಸ್ ಜೊತೆ ತಿಂದ್ರೇ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ, ಕುದಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ನಾನೀಗ ಮ್ಯಾಶ್ ಮಾಡ್ತಾಯಿದ್ದೀನಿ, ಸಿಪ್ಪೆ ತೆಗೆದು. ಅದಕ್ಕೆ ಒಳಗಡೆ ಸ್ಟಫಿಂಗ್ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮೊದಲಿಗೆ ಎಣ್ಣೆ ಎರಡು ಚಮಚೆ 3 ಚಮಚೆ ಎಣ್ಣೆ ಕಾಯಕ್ಕಿಡಬೇಕು. ಇದಕ್ಕೆ ನಾನು ಇಲ್ಲಿ ಖಾರ ಪುಡಿ, ಉಪ್ಪು, ಧನಿಯಾ ಪೌಡ್ರ, ಆಮ್ಚೂರು ಪೌಡ್ರ ಮತ್ತು ತುಂಬಿದ ಧನಿಯಾ, ಸೋಪು, ಜೀರಿಗೆ ಹಾಕಿದ್ದೀನಿ. ಅದು ಸೋಪು, ಜೀರಿಗೆ, ಧನಿಯಾ ಅದು ವಿಡಿಯೋ ಸ್ವಲ್ಪ ಕಟ್ಟಾಗಿದೆ. ಅದನ್ನೆಲ್ಲ ಮುಂಚೆನೇ ಎಣ್ಣೆಲ್ಲೇ ಫಸ್ಟಿಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ಕುದಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ. ಈಗ ಇದಕ್ಕೆ ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ, 1 ಕಪ್ಪು. ಫ್ರೆಂಡ್ಸ್, ಹಸಿ ಬಟಾಣಿ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೆ ಕೂಡ. ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಹುರ್ಕೋಬೇಕು 1 ನಿಮಿಷವರೆಗೂ. ಇದು ತಣ್ಣಗಾದ ಮೇಲೆ ಸ್ವಲ್ಪ ಮೇಲ್ಗಡೆ ಧನಿಯಾ, ಪುದೀನ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದು ತಣ್ಣಗಾದ್ಮೇಲೆ ಒಂದು ಬೌಲಿಗೆ ತೆಕ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಈ ಶೇಪ್ನಲ್ಲಿ ಉದ್ದುದ್ದಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಕರಿಗೆಡುಬು ನಾವು ಯಾವ ಥರ ಮಾಡಿದ್ವಿ ಆ ಶೇಪ್ನಲ್ಲಿ ನಾನು ಈ ನಾಷ್ಟ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಒಳಗಡೆ ಇಟ್ಟು ಸುತ್ತನೇ ಸ್ವಲ್ಪ ನೀರು ಹಚ್ಚಿ ಅದನ್ನು ಮುಚ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದೇ ಸೈಜಿನಲ್ಲಿ ಬರಲಿ ಅಂತ ಮಾಡ್ತಾಯಿದ್ದೀನಿ ನಾನು. ಈ ಥರ
ನೋಡಿ ಫ್ರೆಂಡ್ಸ್, ಈಗ ಇನ್ನು ಉಳಿದ ಹಿಟ್ಟನ್ನು ಕೂಡ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಈಗ ರೆಡಿ ಆಯಿತು ನೋಡಿ. ಈಗ ಕರಿತಾ ಇದ್ದೀನಿ, ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಒಂದೇ ಸಾರಿ ನಾನು ಇಲ್ಲಿ 4 ಕೂಡ ಒಮ್ಮೆಲೇ ಹಾಕಿದ್ದೀನಿ. ಸ್ವಲ್ಪ ಸ್ಲೋ ಉರಿಲಿಂದಲೇ ಕರೀರಿ, ಹಂಗಾದರೆ ತುಂಬಾ ಚೆನ್ನಾಗಿ ಬೆಂತವವು. ಈಗ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಯಾವ ಥರ ಆಗಿದೆ ನಾಷ್ಟ ನೋಡಿ, ಒಂದು ಮುರಿದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ತುಂಬಾ ಸುಲಭ, ಮಕ್ಕಳಿಗೆ ಟಿಫನ್ನಲ್ಲಿ ಕೂಡ ಇಟ್ಟು ಕಳಿಸ್ಬೋದು. ಸಾಯಂಕಾಲ ಕೂಡ ಮಕ್ಕಳಿಗೆ ಕೊಡ್ಬೋದು. ನಾವು ಚಾದ ಜೊತೆಗೂ